ವರ್ಷದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಆಗಿತ್ತು ಕಾಂತಾರ ಚಾಪ್ಟರ್ 1. ನಿರೀಕ್ಷೆಯಂತೆ ಬೆಟ್ಟದಷ್ಟು ನಿರೀಕ್ಷೆ ಇದ್ದಂತೆ ಪರ್ಫಾರ್ಮ್ ಮಾಡ್ತಾ ಇರುವಂತಹ ಕಾಂತಾರ 1ಗೆ ಪ್ರೇಕ್ಷಕರು ಅದ್ಧೂರಿಯಾಗಿ ಸ್ವಾಗತಿಸ್ತಾ ಇದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. 7 ಭಾಷೆಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನೊಂದು ಕಡೆಗೆ ಕಾಂತಾರ ಚಿತ್ರ ವೀಕ್ಷಣೆ ಮಾಡುವ ವೇಳೆ ಪ್ರೇಕ್ಷಕನೊಬ್ಬ ದೈವವೇಷ ಧರಿಸಿ ಹುಚ್ಚಾಟ ಮೆರಿತಾ ಇದ್ದಿದ್ದು ಕೂಡ ಕಂಡು ಬಂದಿತ್ತು ಇತ್ತೀಚೆಗಷ್ಟೇ. ಈ ಬಗ್ಗೆ ನಟ ಹಾಗೂ ನಿರ್ದೇಶಕ ರಿಷಬ್ ಶೆಟ್ಟಿಗೆ ಬೆಂಗಳೂರು ತುಳುಕೂಟ ಒಂದು ಪತ್ರ ಬರೆದಿದೆ. ಅಸಭ್ಯ ವರ್ತನೆ ತೋರದಂತೆ ಅಭಿಮಾನಿಗಳಿಗೆ ಸೂಚಿಸುವಂತೆ ಪತ್ರ ಬರೆದಿದ್ದಾರೆ. ಹೀಗೆ ದೈವದ ಬಗ್ಗೆ ಹುಚ್ಚಾಟ ನಡೆಸೋರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ರಿಷಬ್ ಶೆಟ್ಟಿ ಪತ್ರ ಬರೆದ ವಿಚಾರವಾಗಿ ಪಬ್ಲಿಕ್ ಟಿವಿಯೊಂದಿಗೆ ಬೆಂಗಳೂರು ತುಳುಕೂಟದ ಅಧ್ಯಕ್ಷ ಸುಂದರ್ ರಾಜ್ ರೈ ಮಾತನಾಡಿದರು. ಕಾಂತಾರ ಚಾಪ್ಟರ್ 1 ಸೀಕ್ವೆನ್ಸ್ ರಿಲೀಸ್ ಆಗಿದೆ. ಬಹಳ ದೊಡ್ಡ ಮಟ್ಟದ ಯಶಸ್ಸನ್ನು ಕೂಡ ಕಂಡಿದೆ. ಆದರೆ ಕೆಲವೊಂದಷ್ಟು ಕಡೆ ಅಭಿಮಾನಿಗಳು ದೈವದ ವೇಷಗಳನ್ನು ಧರಿಸಿ ನಡೆಸ್ತಾ ಇರುವಂಥ ಹುಚ್ಚಾಟ ಕೆಲ ನಂಬಿಕೆಗಳಿಗೆ ಕೂಡ ಧಕ್ಕೆಯನ್ನು ಉಂಟು ಮಾಡ್ತಾ ಇದೆ. ಈ ಸಂಬಂಧ ಈಗಾಗಲೇ ಚಿತ್ರದ ನಾಯಕ ನಟ ರಿಷಬ್ ಶೆಟ್ಟಿಗೆ ತುಳುಕೂಟ ಬೆಂಗಳೂರು ತುಳುಕೂಟದಿಂದ ಪತ್ರವನ್ನು ಕೂಡ ಬರೆಯಲಾಗಿದೆ. ಏನು ವಿಚಾರ, ಯಾಕಾಗಿ, ಇವೆಲ್ಲವನ್ನು ಕೂಡ ಮಾತನಾಡಲಿಕ್ಕೆ ನನ್ನೊಟ್ಟಿಗೆ ಅಧ್ಯಕ್ಷರಾಗಿರುವಂಥ ಸುಂದರ್ ರಾಜ್ ರೈ ಅವರು ನಮ್ಮೊಟ್ಟಿಗಿದ್ದಾರೆ. ಮಾತನಾಡಿಸ್ತೇನೆ. ಸರ್, ಈಗ ರಿಷಬ್ ಶೆಟ್ಟಿಗೆ ಪತ್ರವನ್ನು ಬರೆದಿದ್ದೀರಿ. ಒಂದಷ್ಟು ಕಡೆಗಳಲ್ಲಿ ತಾವು ಕೂಡ ಗಮನಿಸಿದಿರಿ, ಉಚ್ಚಾಟಗಳು ಸಾಮಾನ್ಯವಾಗಿ ಆಗ್ತಾ ಇದೆ. ಯಾಕಂದರೆ ದೈವ ಅನ್ನುವಂಥದ್ದು ಒಂದು ನಂಬಿಕೆ, ಅದು ನಂಬಿಕೆಯಾಗೇ ಇರಬೇಕು. ಅದು ಬೇರೆ ರೀತಿಯಾಗಿ ಅದನ್ನು ಬಿಂಬಿಸುವಂಥದ್ದು ಕೆಲಸಗಳನ್ನು ಕೂಡ ಯಾರೂ ಕೂಡ ಮಾಡಬಾರ್ದು. ಈಗ ಚಿತ್ರವೀಕ್ಷಣೆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇದು ಆಗ್ತಾ ಇದೆ. ಏನು ಹೇಳ್ತೀರಿ, ಏನಂತ ಪತ್ರ ಬರೆದಿದ್ದೀರಿ? ಇಲ್ಲ, ರಿಷಬ್ ಶೆಟ್ಟಿ ಅವರಿಗೆ ನಾನು ಕಳೆದ ಸಾರಿನೂ ಬರೆದಿದ್ದೇನೆ. ಅವರು ನಮಗೆ ರಿಪ್ಲೈ ಮಾಡಿದ್ದರು. ನಾನು ಅವರ ಬಗ್ಗೆ ಇದೇನಿಲ್ಲ. ಮತ್ತು ಇದು ಜನಗಳು ಏನು ಒಂದು ವೇಷಭೂಷಣ ಹಾಕಿ ಇದು ಮಾಡ್ತಾ ಇದ್ದಾರೆ, ಪಾಪ ಬಹುಶಃ ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನಾನು ರಿಷಬ್ ಶೆಟ್ಟಿ ಅವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ಅಂದರೆ, ದಯವಿಟ್ಟು ನಿಮ್ಮ ಅಭಿಮಾನಿಗಳಿಗೆ, ದೊಡ್ಡ ಮಟ್ಟದ ಅಭಿಮಾನಿಗಳಿದ್ದಾರೆ ರಿಷಬ್ ಶೆಟ್ಟಿ ಅವರೇ, ನಿಮಗೆ ದೊಡ್ಡ ಮಟ್ಟದ ಅಭಿಮಾನಿಗಳಿರೋದ್ರಿಂದ ನೀವೊಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಈ ಥರ ನೀವು ಮಾಡಬಾರ್ದು, ಇದನ್ನೊಂದು ಸಿನಿಮಾ ಅಂತ ನೋಡಿ ಅಂತ ನೀವು ಮನವಿ ಮಾಡ್ಕೋಬೇಕು. ಮತ್ತು ಏನಕ್ಕೆ ಅಂದರೆ, ನಾವು ಕಳೆದ ಬಾರಿ ಈ ಥರ ಎಲ್ಲ ಆಗಿದ್ದಕ್ಕೆ ನಾವು ಕಮಿಷನರನ್ನು ಹೋಗಿ ಭೇಟಿ ಮಾಡಿದ್ದೆವು. ಈ ಥರ ಆಗ್ತಾಯಿದೆ, ವೇಷಭೂಷಣ ಹಾಕ್ಬಿಟ್ಟು ಗಣೇಶನ ಪ್ರೊಸೆಷನಲ್ಲಿ ಇದರಲ್ಲೆಲ್ಲ ನಳೀತಿದ್ದಾರೆ, ಆದ್ದರಿಂದ ಅದನ್ನು ನಿಲ್ಲಿಸಬೇಕು. ಮತ್ತು ನೀವು ಪರ್ಮಿಷನ್ ಕೊಡುವಾಗ ಅದನ್ನು ಕೇಳಿಕೊಂಡೇ ಪರ್ಮಿಷನ್ ಕೊಡಿ ಅಂತೇಳಿ ಪಾಪ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಸ್ಪಂದನೆ ಮಾಡಿದರು. ಆ ಥರ ಅವರು ಪರ್ಮಿಷನ್ ಕೊಡುವಾಗ ಇದನ್ನು ಸ್ಟ್ರಿಕ್ಟಾಗಿ ಹೇಳಿದರು. ಯಾವುದೇ ಕಾರಣಕ್ಕೂ ಆಮೇಲೆ ನಡೆದಿಲ್ಲ ಇಂಥ ಇದು. ಇವಾಗ ನಾವು ತಕ್ಷಣ ಇದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ. ಇದು ಅವ್ರದ್ದು ತಪ್ಪು ಅಲ್ಲ, ರಿಷಬ್ ಶೆಟ್ಟಿ ತಪ್ಪುದಲ್ಲ, ಇದು ತಪ್ಪು ಕಲ್ಪನೆಯಿಂದ ಆಗಿದೆ. ಅವರಿಗೆ ಗೊತ್ತಿಲ್ಲ ಇದು ಇದರ ಹಿನ್ನೆಲೆ ಏನು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ದೇವರನ್ನು ಆಮೇಲೆ ನಂಬ್ತೇವೆ ವಿನಃ ಫಸ್ಟ್ ದೈವವನ್ನೇ ನಂಬೋದು. ದೇವರು ಅಂತ ಕರಿತೇವೆ ವಿನಃ ದೇವರು ದೈವ ಅಂತ ಕರೆಯೋಲ್ಲ. ಹಾಗಂತೇಳಿ ಬೇರೆ ಬೇರೆ ಇದಕ್ಕೆ ಅರ್ಥವನ್ನು ಯಾರು ಕಲ್ಪಿಸ್ಕೊಳ್ಳಬಾರ್ದು. ಯಾಕಂದ್ರೆ ನಾವು ನಮ್ಮ ಮನೆಯಲ್ಲಿ ಆಗುವಂಥ ದೈವಗಳಾಗಲಿ, ನಮ್ಮ ಊರಲ್ಲಿ ಆಗುವಂಥ ದೈವ ಆಗಲಿ, ನಮ್ಮ ತಾಲೂಕಲ್ಲಿ ಆಗುವಂಥ ದೈವಗಳು, ಅದು ನಮಗೆ ಸಂಬಂಧಪಟ್ಟವಂಥ ವಿಚಾರಗಳು, ನಮ್ಮ ನಂಬಿಕೆ ಅಂತ ವಿಚಾರಗಳು. ಅದು ಎಲ್ಲಾದರೂ ದಾರಿ ತಪ್ಪುತ್ತಾ, ಮತ್ತು ಅದು ಏನಾದರೂ ವಿಚಿತ್ರ ಆದರೆ ಇವರು ವೇಷಭೂಷಣ ಹಾಕುವಾಗ ಇವರಿಗೆ ಗೊತ್ತಿಲ್ಲದೆ ಮಾಡ್ತಾ ಇರೋದರಿಂದ ರಿಷಬ್ ಶೆಟ್ಟಿ ಅವರು ಒಂದು ಸಲ ಪ್ರೆಸ್ ಮೀಟ್ ಕರೆಯಲಿ. ಪ್ರೆಸ್ ಮೀಟಲ್ಲಿ ಇದನ್ನು ಅವರು ಖಂಡಿತವಾಗಿ ಅವರ ಅಭಿಮಾನಿಗಳಿಗೆ ತಿಳಿಸಲಿ. ಅಂದರೆ ಚಿತ್ರದ ಮೂಲಕವಾಗಿ ಒಂದು ಸಂದೇಶವನ್ನು ಅಥವಾ ಡಿಸ್ಕ್ರಿಪ್ಷನ್ಸ್ ಕೆಳಭಾಗದಲ್ಲಿ ಈ ರೀತಿಯಾಗಿ ನಡೆದುಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಟ್ಟರು ಓಕೆ ಅನ್ನುವಂಥದ್ದು. ಹೌದು, ಅಲ್ಲ, ಅವರು ಸಂದೇಶ ಕೊಟ್ಬಿಡಲಿ. ಇದಕ್ಕೆಲ್ಲ ಯಾರು ಮಾಡಬಾರ್ದು, ಅದು ಒಂದು ನಂಬಿಕೆ ವಿಚಾರ. ಇದನ್ನು ಒಂದು ಪ್ರಪಂಚಕ್ಕೆ ಅವರು ತೋರಿಸಿದ್ದಾರೆ. ನಮ್ಮದು ಏನಿಲ್ಲ, ನಾವು ಬೆಂಗಳೂರಲ್ಲಿ ಕಂಬಳ ಮಾಡಿದ್ದು ಏನಕ್ಕೆ ಅಂದರೆ ಅದಕ್ಕೆ ಒಂದು ಕಾರಣ ಏನಂದರೆ ಪ್ರಪಂಚಕ್ಕೆ ಕಂಬಳವನ್ನು ತೋರಿಸ್ಬೇಕಂತ. ಆಮೇಲೆ ತಾನೇ ಅದು ಪ್ರಪಂಚಕ್ಕೆ ಗೊತ್ತಾಗಿದ್ದು. ಬರೀ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇತ್ತು. ಇದನ್ನು ಅಷ್ಟೇ ಒಂದು ಭೂತ ಆರಾಧನೆ ಇದನ್ನು ಅವರು ತೋರಿಸಿದರು. ಅದನ್ನು ವಿಕೃತವಾಗಿ ಅದು ಆಗ್ತಾ ಇದೆ. ಅದಕ್ಕೆ ನಮಗೆ ಹೆದರಿಕೆ ಆಗ್ತಾ ಇದೆ. ಅದಕ್ಕೆ ಅವರು ರಿಷಬ್ ಶೆಟ್ಟಿ ಅವರು ಒಂದು ಸಲ ಒಂದು ಮನವಿ ಮಾಡಿದರೆ ಸರಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಒಂದು ವೇಳೆ ಅದಕ್ಕೆಲ್ಲ ಸ್ಪಂದನೆ ಸಿಗಲೇ ಇಲ್ಲ ಅಂತ ಹೇಳಿದರೆ ನಾವು ಕಮಿಷನರನ್ನು ಒಂದು ಸಲ ಭೇಟಿ ಮಾಡ್ತೇವೆ. ಆ ಕಮಿಷನರ್ ಏನು ಹೇಳ್ತಾರೆ ನೋಡ್ತೇವೆ. ಅವರ ಇದರ ಮೇಲೆ ನಮ್ಮ ಹೋರಾಟವನ್ನು ಆಮೇಲೆ ಮುಂದುವರಿಸ್ತೇವೆ ನಾವು. ಇದಿಷ್ಟು ಬೆಂಗಳೂರು ತುಳುಕೂಟದ ಅಧ್ಯಕ್ಷರಾಗಿರುವಂಥ ಸುಂದರ್ ರಾಜ್ ರೈ ಅವರ ಮಾತು. ಚಿತ್ರವನ್ನಾಗಿ ಮಾತ್ರ ವೀಕ್ಷಣೆಯನ್ನು ಮಾಡಿ, ಯಾರ ನಂಬಿಕೆಗಳಿಗೂ ಕೂಡ ಧಕ್ಕೆ ಉಂಟು ಮಾಡುವಂಥ ರೀತಿಯಲ್ಲಿ ವರ್ತನೆಗಳನ್ನು ತೋರಬೇಡಿ. ಈ ಸಂಬಂಧ ನಾಯಕ ನಟ ರಿಷಬ್ ಶೆಟ್ಟಿ ಕೂಡ ಆ ಜವಾಬ್ದಾರಿಯನ್ನು ಅರಿತುಕೊಂಡು ಈ ಬಗ್ಗೆ ಒಂದು ಸಂದೇಶವನ್ನು ಕೊಟ್ಟರೆ ಸೂಕ್ತ ಅನ್ನುವಂಥ ಇವ್ರ ಮಾತು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.